ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೆಂತ್ಯ ಮೆಣಸಿನ್ಕಾಯಿ ಮಾಡೋದು ತೋರಿಸ್ತೀನಿ ರೀ. ಅರ್ಧ ಕೆ ಜಿ ಹಸಿ ಮೆಣಸಿನ್ಕಾಯಿ ಅದಾವು, ದಪ್ಪ ಮೆಣಸಿನ್ಕಾಯಿ ಸ್ವಚ್ಛ ಹಿಂಗೆ ತೊಳೆದ ಇಟ್ಕೊಂಡೀನಿ. ಇದನ್ನು ಈ ಥರ ಚಾಕುಲೇ ನಡಕ್ಕೆ ಸೀಳಬೇಕು ರೀ. ಸೀಡೆ ಬೇಕಾದ್ರೆ ನೀವು ಒಳಗಿನ ಬೀಜ ತಕ್ಕೋಬೇಕು, ಬ್ಯಾಡಂದ್ರೆ ಬಿಡ್ಬೇಕು ರೀ. ಇದು ಖಾರ ಇಲ್ಲ ಅಂತೇಳಿ ತೆಗೆದಿಲ್ಲ, ಭಾಳ ಖಾರ ಇದ್ದು ಅಂದ್ರೆ ತಕ್ಕೋಬೋದು ರೀ. ನೋಡಿರಿ, ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು ಬೌಲ್, ಸಣ್ಣ ಬೌಲಲ್ಲಿ ಒಂದು ಬೌಲ ಚುನ್ಮುರಿ ಮಿಕ್ಸರ್ಗೆ ಹಾಕ್ಕೋಬೇಕು ರೀ. ಮಿಕ್ಸರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೋಬೇಕು ರೀ. ಅದನ್ನು ಪೂರ ಸಣ್ಣ ಪೌಡ್ರ್ ಆಗಬೇಕದ, ಅಂದ್ರೂ ಅದು ತುಂಬ ಚಲೋ ಆಗ್ತೈತಿ. ನೋಡಿರಿ, ಈ ಥರ ಪೌಡ್ರ ಮಾಡಿ ತೆಗ್ದೀನಿ. 1-2 ಸ್ಪೂನ್ ಜೀರಿಗೆ ಪೌಡ್ರ, 1-2 ಸ್ಪೂನ್ ಹವೀಜ್ ಧನಿಯಾ ಪೌಡ್ರ, ಮತ್ತು 1-2 ಸ್ಪೂನ್ ಮೆಂತೆ ಹುರಿದ ಎಲ್ಲ ಇಟ್ಕೊಂಡು ಪುಡಿ ಮಾಡಿ ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಮತ್ತು 1 ಸ್ಪೂನ್ ಹಿಂಗೆ ಹಾಕ್ಬೇಕು ರೀ. ಹಿಂಗೆ ಹಾಕಿ ಚಲೋ ಒಂದು ಗಟ್ಟಿ ಮೊಸರು, ರಾತ್ರಿ ಹೆಪ್ಪು ಹಾಕಿ ಇಟ್ಕೊಂಡಿದ್ದ ಗಟ್ಟಿ ಮೊಸರು ಐತ್ರಿ. ಇದು 1-2 ಸ್ಪೂನ್ ಹಾಕೇನಿ. ಅದು ಚಲೋ ಇಷ್ಟ ಸ್ವಲ್ಪ ಹದ ಬರ್ತಕ್ಕ ಸ್ವಲ್ಪ ಮೊಸರು ಹಾಕಿ ಕಲಿಸ್ಕೋಬೇಕು ರೀ. ಈ ಥರ ಹದ ಇದ್ರೆ ಸಾಕು. ನೋಡಿರಿ, ಈ ಥರ ಚೆಂದಂಗೆ ಮ್ಯಾಗಿಂದ ತಳ್ತಕ್ಕ ಒಳಗೆ ತುಂಬ್ಕೋಬೇಕು ರೀ. ಭಾಳ ಚಲೋ ಆಗ್ತಾವೆ ರೀ ಮೆಂತ್ಯ ಮೆಣಸಿನ್ಕಾಯಿ. ನೀವು ಈ ಥರ ಮಾಡಿ ನೋಡಿರಿ. ಸ್ವೀಟ್ ಜೋಡಿ ಹುಗ್ಗಿ ಹೋಳ್ಗೆ ಮಾಡಿದಾಗ ಕರ್ಕೊಂಡು ತಿನ್ನಕ್ಕಂತೂ ಭಾರಿ ಟೇಸ್ಟ್ ಆಗ್ತಾವೆ. ನೀವು ಈ ಥರ ಮಾಡಿ ನೋಡಿರಿ. ಮತ್ತು ಇವು ಒಣಗಾಕ 1-8 ದಿವಸ ಬೇಕು ರೀ. ಅಂದರೆ ಒಳಗೆಲ್ಲ ನಾವು ಮಸಾಲೆ ತುಂಬಿರ್ತೀವಲ್ಲ, ಮೊಸರು ಹಾಕಿ ಅದಕ್ಕೆ ಬಿಸಿಲಿಗೆ 1 ವಾರ ತನಕ ಇಡಬೇಕು. ಇವನ್ನ 1 ವಾರ ಆದಮೇಲೆ ಚಲೋ ತಂಗಿ ಗರಿಗರಿಯಾಗಿ ಒಣಗ್ತಾವೆ ರೀ. ನಮಗೆ ಯಾವಾಗ ಬೇಕು ಅವಾಗ ಕರ್ಕೊಂಡು ಸ್ವೀಟ್ ಜೋಡಿ ತಿನ್ಬೋದು. ಇದನ್ನು ಯಾರೆಲ್ಲ ಹೊಸವಾಗಿ ನನ್ನ ಚಾನಲ್ ನೋಡಾಕ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮೆಂತ್ಯ ಮೆಣಸಿನ್ಕಾಯಿ ಯಾವ ಥರ ಆಗ್ಯಾವು ಹೇಳ್ರಿ. ನೋಡಿರಿ ಎಷ್ಟು ಚೆಂದ ಆಗ್ಯಾವು. ಹಿಂಗೆ ಮಾಡಿ ಇಟ್ಕೊಂಡು ಬಿಟ್ರೆ 1 ವರ್ಷ ತನಕ ಏನೂ ಆಗೋದಿಲ್ಲ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.